ಏರಿಯಾ ಹಿಂಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಏನು 100 ಮೀಟರ್ ಇಲ್ಲ ಅಷ್ಟೇ ಡಿಟೇಲ್ಸ್. ಇಷ್ಟೊಂದ ಮಧ್ಯೆ ಬಾಟ್ಲಿಗಳು ಇಲ್ಲಿ ಗುಡಿಯಾಕವ ಪಾರ್ಟಿ ಇಲ್ಲಿ ಅದು ಒಳಗೆ ಹೊರಗಡೆ ಇದೆ ಅಂತ ಯಾವುದೇ ಕಾರಣಕ್ಕೂ ತಂದು ಇಲ್ಲಿ ಇಡಕಲ್ಲ. ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಚೆಕ್ ಮಾಡ್ಬಿಟ್ಟೆ ಬಿಡೋದು. ಇಲ್ಲೇ ತಪ್ಪು ನಿಮ್ದೇ ಸಿಕ್ಕತ್ತೆ ಅಲ್ಲಿ. ಹೊರಗಡೆ ತಗೊಬಂದು ಇಲ್ಲಿ ಆಫೀಸ್ ಮಧ್ಯೆ ಇಲ್ಲಿ ತಗೊಬಂದು ಹಾಕದೆ ಅನ್ನೋಕೆ ಯಾವುದೇ ಕಾರಣಕ್ಕೂ ಸಾಕ್ಷ್ಯ ಹೇಳಕ್ಕಲ್ಲ ನೀವು. ಯಾಕಂದ್ರೆ ನೀವು ಚೆಕ್ ಕೊಟ್ಟು ಇಟ್ಟಿದ್ದೀರಾ ಬರೋದ್ನೆಲ್ಲ ಬ್ಯಾಗ್ನೆಲ್ಲ ಪ್ರತಿಯೊಂದು ನೀವು ಚೆಕ್ ಮಾಡೇ ಬಿಡೋದು. ನೀವು ಒಳಗಡೆ ಸರ್ ಒಂದ್ ನಿಮಿಷ ಸರ್, ಇವಾಗ ನಾ ಕೇಳ್ತಿರೋ ಪ್ರಶ್ನೆ ಈಗ ಮದ್ಯದ ಬಾಟ್ಲು ಈಗ ನಮ್ಗೆ ಇಲ್ಲಿ ಬಿಲ್ಡಿಂಗ್ ಕಟ್ಟಿದವ್ರು ತಗೊಬಂದು ಕುಡಿದಿದ್ರು ಅಂತ ಹೇಳ್ಬೋದು ಸರ್. ಚೆಕ್ ಪೋಸ್ಟ್ ಆಗ್ಲಿಂದ ಇತ್ತು ತಾನೆ, ಅವಾಗ ನೀವು ತನಿಖೆ ಮಾಡಿಲ್ವ ಸರ್? ಅವರು ಚೆಕ್ ಮಾಡ್ತೀನಿ ಯಾವಾಗ ಬಂತು ಏನಂತ. ಇಲ್ಲ ಸರ್ ನಾ ಕೇಳ್ತಿರೋದು ಮಾಡಿಲ್ಲ ಸರ್. ಹಂಗೆ ಬಿಡ್ಬಿಟ್ಟಿದ್ರ ಮದ್ಯದ ಬಾಟ್ಲು. ಅವ್ರು ಯಾರು ಬಂದ್ರು ಲ್ಯಾಬರ್ಸ್ ಅದೆಲ್ಲ ಈಗ ನಮ್ಗೆ ಗೊತ್ತಾಗಲ್ಲ. ಏನಾಗಿದೆ ಅದೇನು ಹಾಕಿದಾರೆ ಅದನ್ನ ಕ್ಲೀನ್ ಮಾಡೋಣ. ನಿಮ್ ಕಂಪ್ಲೇಂಟ್ಸ್ ಇದ್ರೆ ಕೊಟ್ಟಿದ್ದೀವಿ. ನೈಟ್ ವಾಚ್ಮ್ಯಾನ್ ಎಲ್ಲ ಹಾಕ್ಸಿದೀವಿ. ಅದು ಮುಂದಕ್ಕಾದ್ರೆ ನೋಡ್ಕೊಳ್ಳೋಣ. ಈಗ ಮಾಡ್ತಾರೆ ಮಾಡ್ತೀನಿ ನಾವು ಕಂಪ್ಲೇಂಟ್ ಮಾಡ್ತೀವಿ. ನೀವು ಏನ್ ಪೊಲೀಸ್ ಹೇಳಿದಿರಿ ಅವ್ರನ್ನ ಕರ್ಸ್ಬಿಟ್ಟು ಜಂಟಿಯಾಗಿ ಯಾರು ಬಂದ್ರು ಹೋದ್ರು ಏನಿದೆ ನಮ್ದು ತನಿಖೆ ಮಾಡ್ತೀವಿ. ಇಲ್ಲ ಸರ್, ನೀವು ಸೂಕ್ತವಾದ ಕ್ರಮಗಳನ್ನ ಕೈಗೊಂಡಿಲ್ಲ ಮುಂದಿನ ದಿನ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಇಲ್ಲ ಸರ್ ಒಂದ್ ನಿಮಿಷ, ನೀವು ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಜರುಗಿಸಲಿಲ್ಲ ಅಂತಂದ್ರೆ ಮುಂದಿನ ದಿನ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಅದಕ್ಕೆ ಮೇನ್ ಜವಾಬ್ದಾರಿ ನೀವೇ ಆಗಿರ್ತೀರ. ಏನ್ ಸರ್ ತಗೊಳ್ತೀನಿ. ಏನಪ್ಪಾ ಮುಂದಿನ ದಿನ ಇದು ಸಂಬಂಧಪಟ್ಟಂತೆ ಕೈಗೊಳ್ಳಿಲ್ಲ ಅಂತಂದ್ರೆ ಸೂಕ್ತ ದಿನಗಳು ಅಂದ್ರೆ ಇವಾಗ 4-5 ವರ್ಷ 5 ವರ್ಷ ಬಿಟ್ಟಲ್ಲ, ಸೀಮಿತ ದಿನಗಳಲ್ಲಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನ ಅರಣ್ಯ ಇಲಾಖೆ ಈ ಆಫೀಸ್ ಇದ್ದಾನೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ತಿಳಿಸ್ತೀರಿ. ನಿಮ್ಮ ಅನಿಸಿಕೆ ಅಷ್ಟೇ. ಅದಕ್ಕೆ ಏನು ಹಿಂಗೆ ಓಕೆ.